ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ನೋಡ್ರಿ, ಪುರುಷರು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿ ಇರುವರು ಎಂದು ಬರೆದಿದೆ. ಏನ್ರಿ? ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದು ಶರೀರವಾಗಿ ಇರುವರು ಎಂದು ಬರೆದಿದೆ. ನೋಡ್ರಿ, ಗಂಡ ಹೆಂಡತಿ ಒಂದೇ ಶರೀರವಾಗಿದ್ದಾರೆ. ಅವರು ಪ್ರೀತಿಸ್ತಾ ಅವರ ಮಕ್ಕಳನ್ನು ಪ್ರೀತಿಸ್ತಾ ಇದ್ದಾರೆ. ಇದು ಧರ್ಮ. ಧರ್ಮಕ್ಕೆ ವಿರುದ್ಧವಾದದ್ದು ದೇವರು ಮಾಡಿದ ಧರ್ಮಶಾಸ್ತ್ರದಲ್ಲಿ ಒಂದು ತೀರ್ಮಾನ. ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೆ ಸಭೆಗೆ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದೆ. ಈ ಸತ್ಯದ ಬಹು ಗಂಭೀರವಾಗಿದ್ದು ಅದರಲ್ಲಿರುವ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಪುರುಷನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಹೆಂಡತಿ ತನ್ನ ಗಂಡನಿಗೆ ಭಯಭಕ್ತಿಯಲ್ಲಿ ನಡ್ಕೊಳ್ಬೇಕು. ಭಯಭಕ್ತಿಯಲ್ಲಿ ಹೆಂಡತಿ ನಡ್ಕೋಬೇಕು. ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಗಂಡನು. ಇದು ಧರ್ಮ. ಧರ್ಮವಾಗಿ ನಡ್ಕೊಳ್ಬೇಕು. ದೇವರಿಗೆ ಹೆದರಬೇಕು. ದೇವರಿಗಿಂದ ಭಯಭಕ್ತಿಯಾಗಿ ದೇವರನ್ನು ಸೇವಿಸಬೇಕು. ಕುಟುಂಬ ಕ್ಷೇಮವನ್ನು ಅವರು ಮುಂದಕ್ಕೆ ನಡೆಸಬೇಕು. ಈಗ ಗಂಡ ಹೆಂಡತಿ ಆಗಿದೆ, ತಂದೆ ತಾಯಿ ಆಗಿದೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರು ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ ವಾಗ್ದಾನ. ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಮಕ್ಕಳು ಇಂದಿನ ದಿವಸ ಎಲ್ಲಿ ತೆಗಿತಾ ಇದ್ದಾರೆ? ಡ್ರಗ್ಸ್, ಬೆಟ್ಟಿಂಗ್, ಕೆಟ್ಟ ಚಾಳಿಗಳನ್ನೆಲ್ಲ ಕಲ್ತ್ಕೊಂಡು ಪಬ್ಜಿ ಎಲ್ಲ ಸೈತಾನಿಗೆ ದಾಸರಾಗಿ ಪಾಪಕ್ಕೆ ಬಾನಿಸರಾಗಿ ಅವರು ಸೆರೆಮನೆಯಲ್ಲಿದ್ದಂತೆ ತನ್ನ ಮಕ್ಕಳು ಹತ್ರ ಇದ್ರು ಪ್ರೀತಿಯಿಂದ ಅವರು ಸ್ವಭಾವ ಇಲ್ಲ, ಸಹವಾಸ ಇಲ್ಲ. ನಾವು ನಾಚಿಕೆಗೊಳ್ಳಬೇಕು. ಏಕೆಂದರೆ ಯಾರನ್ನು ನುಂಗಬೇಕು ಅಂತ ಸಿಂಹವಾಗಿ ಸೈತಾನು ತಿರುಗಾಡ್ತಾ ಇದ್ದಾನೆ. ಯಾರು ಬಲಹೀನವಾಗಿದ್ದಾರೆ ಅವರನ್ನು ನುಂಗಬೇಕು, ಅವರನ್ನು ಒಳಗಾಕಬೇಕು, ಅವರನ್ನು ಕೆಡಿಸಬೇಕು, ಅವ್ರ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹಠ ಹಿಡಿದಿದ್ದಾನೆ. ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನನ್ನ ಮಾತು ಕೇಳಿ ಯಾರು ತಿರುಗುತ್ತಾರೋ ಅವರಿಗೆ ನಾನು ಬಿಡುಗಡೆ ಕೊಡ್ತೀನಿ, ವಿಮೋಚನೆ ಮಾಡಿದ್ದೀನಿ. ನನ್ನ ಸ್ವರಕ್ತವನ್ನು ಸುರಿಸಿದ್ದೀನಿ. ನಾನು ಪ್ರೀತಿಸ್ತಾ ಇದ್ದೀನಿ. ನನ್ನ ಮಾತು ಕೇಳ್ರಿ, ನನ್ನ ಉಪದೇಶವನ್ನು ಕೇಳ್ರಿ. ನನ್ನ ಉಪದೇಶವನ್ನು ಕೇಳಿದರೆ ನೀವು ಉದ್ಧಾರ ಆಗ್ತೀರಾ. ನನ್ನ ಕಡೆ ತಿರುಗಿದ್ರೆ ನಾನು ನಿಮ್ಮ ಕಡೆ ತಿರುಗ್ತೀನಿ. ನಿಮ್ಮ ಬಂಧಕಗಳನ್ನು ಬಿಡಿಸ್ತೀನಿ, ನಿಮ್ಮ ಕೆಟ್ಟ ಚಾಳೆಗಳನ್ನು ಬಿಡಿಸ್ತೀನಿ. ನಿಮಗೆ ಬಾನಿಸರಾಗಿ, ಬಂದಿಯಾಗಿ, ಕೆಟ್ಟ ಸಹವಾಸ, ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸವನ್ನೆಲ್ಲದನ್ನು ಪಕ್ಕಕ್ಕೆ
ಮುಗ್ಬಾರ್ತೀನಿ, ನಾನು ಬಿಡುಗಡೆ ಮಾಡ್ತೀನಿ, ಬಿಡಿಸ್ತೀನಿ, ನನ್ನ ಹತ್ರಿಗೆ ಬರ್ರಿ, ನಿಮ್ಮ ಹತ್ರಿಗೆ ಬರ್ತೀನಿ ಅಂತ ವಾಗ್ದಾನ ಮಾಡಿದ್ದೇವರು. ನಿಮ್ಮ ತಂದೆ ತಾಯಿಗಳನ್ನು ಸಹ ಸನ್ಮಾನಿಸಬೇಕು. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿಮಗೆ ಮೇಲಾದವುದು ಈ ಭೂಮಿ ಮೇಲೆ ಬಹು ಕಾಲ ಬದುಕುವ ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೋಪವನ್ನು ಬಿಟ್ಟು ಸದಾ ಕರ್ತನಿಗೆ ಮೆಚ್ಚುವರಾಗಿರ್ರಿ. ಬಾಲ ಶಿಕ್ಷಕನು ಬಾಲೋಪದೇಶವನ್ನು ಮಾಡುತ್ತಾ ಅವರಿಗೆ ಸಾಗಿದ್ರಲ್ಲ. ತಂದೆ ನಿಮ್ಮ ಮಕ್ಕಳ ಕೋಪವನ್ನು ಬಿಟ್ಟು, ತಂದೆಗಳೇ ನಿಮ್ಮ ಮಕ್ಕಳ ಕೋಪವನ್ನು ಬಿಟ್ಟು ಸದೇ ಕರ್ತನಿಗೆ ಮೆಚ್ಚುವರಾಗಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಮಕ್ಕಳು ನೀವು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರಲ್ಲ, ಅವರನ್ನ ಪ್ರಾರ್ಥನೆ ಮಾಡ್ರಿ. ಎಲ್ಲ ಬಿಡುಗಡೆಗೆ ಬರುತ್ತೆ. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತಂದು ಹೇಳೆಲ್ಲ ಏಸಯ್ಯ, ನನಗೋಸ್ಕರ ಅಳಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ತಂದೆ ತಾಯಿಗಳಿಗೋಸ್ಕರ, ನಿಮ್ಮ ಹೆಂಡತಿಯರಿಗೋಸ್ಕರ. ಸಾಕ್ಷಿ ಇದೆನಾ? ಪ್ರಾರ್ಥನೆ ಮಾಡ್ತೀರಾ? ದೀಕ್ಷಾ ಸ್ಥಾನ ತಗೊಂಡಿದ್ದೀರಾ? ನೀವು ಒಬ್ಬರು ರಕ್ಷಣೆ ಹೊಂದಿದ್ದೀರಾ? ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕು. ಯೇಸು ಕ್ರಿಸ್ತನಂತ ಬಾಯಿಂದ ಆಯ್ಕೆ ಮಾಡಿಕೊಂಡು ಹೃದಯದಿಂದ ನಂಬಬೇಕು. ಹಾಗೆ ರಕ್ಷಣೆ ಸಿಗೋದು. ರಕ್ಷಣೆ ಸಿಗಬೇಕು ಅಂದರೆ ಸೃಷ್ಟಿಕರ್ತನನ್ನ ಸಹವಾಸ ಮಾಡಬೇಕು, ಸೇವಿಸಬೇಕು, ಆರಾಧಿಸಬೇಕು, ಸ್ತುತಿಸಬೇಕು. ನೋಡ್ರಿ ಮಕ್ಕಳೇ, ನೀವು ಕರ್ತನಲ್ಲಿರುವುದಕ್ಕಾಗಿ ನಿಮ್ಮ ತಂದೆ ತಾಯಿಗಳನ್ನು ಮಾತನ್ನು ಕೇಳಿ. ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿ. ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿದರೆ ನೀವು ಉದ್ಧಾರ ಆಗ್ತೀರಾ. ದೇವರ ಕಡೆ ತಿರುಗಿರಿ, ದೇವರು ನಿಮ್ಮ ಕಡೆ ತಿರುಗುತ್ತಾರೆ. ವಾಕ್ಯವನ್ನು ಪ್ರೀತಿಸ್ರಿ, ವಾಕ್ಯವನ್ನು ಹಿಂಬಾಲಿಸ್ರಿ. ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯವನ್ನು ಪಾದಕ್ಕೆ ದೀಪವಾಗಿದೆ. ನಿನ್ನ ವಾಕ್ಯವನ್ನು ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ, ನಾನು ಪಾಪ ಮಾಡೋದಿಲ್ಲ. ನಿನ್ನ ವಾಕ್ಯವನ್ನು ನಾವು ಹೃದಯ ತುಂಬ ಇದೆ. ಅದೆಷ್ಟು ಪ್ರೀತಿಯಿಂದ ಇದೆ ಅಂದರೆ ಅದನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ಇಂದಿನ ದಿವಸ ವಾಕ್ಯವೇ ಯೇಸು ಕ್ರಿಸ್ತನು, ವಾಕ್ಯವು ಉಪದೇಶವು, ವಾಕ್ಯವು ನುಡಿ, ವಾಕ್ಯವೇ ಯೇಸು ಕ್ರಿಸ್ತನು, ವಾಕ್ಯವೇ ನಮ್ಮೆಲ್ಲರಿಗೆ ಆಧಾರ ಜ್ಯೋತಿಯಾಗಿದೆ, ಆಧಾರ ಸ್ತಂಭವಾಗಿದೆ. ದಾವೀದನ ಮಗನಾದ ಯೇಸು ಕ್ರಿಸ್ತನು ನಮಗೆ, ಅಬ್ರಹಾಮನ ಮಗನಾದ ದಾವೀದನು, ದಾವೀದನ ಮಗನಾದ ಯೇಸು ಕ್ರಿಸ್ತನು ನುಡಿ ನಮ್ಮನ್ನ ಬ್ರತಿಕಿಸ್ತಾ ಇದೆ. ಆ ರಕ್ತದಿಂದ ನಮಗೆ ಪ್ರಾಣಧಾರ ಆಗಿದೆ, ಬಿಡುಗಡೆಯಾಗಿದೆ, ಪಾಪಗಳು ಬಿಡುಗಡೆಯಾಗಿದೆ. ಪಾಪಗಳ ದಶೆಯಿಂದ ನಾವು ರಕ್ಷಿಸಿಕೊಂಡು ಬಿಟ್ಟಿದ್ದೀವಿ. ಇಂದಿನ ದಿವಸ ನಾವು ರಕ್ಷಿಸಿದ್ದೀವಿ ಅಂದರೆ ದೇವರು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ, ನುಡಿಯಾಗಿ ಬಂದಿದ್ದಾರೆ. ದೇವರ ನುಡಿ, ದೇವರ ಮಾತು, ಆ ಮಾತು ದಿನ ದಿನವೂ ನಾವು ಕೇಳಿದರೆ. ಇಂದಿನ ಯಾವುದಾದ್ರೂ ಊಟ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಮನೆಗಳಲ್ಲಿ ಟ್ಯಾಬ್ಲೆಟ್ಸ್ಗೆ ಸಹ ಅಷ್ಟಿದ್ದಾವೆ. ಹೆಂಗೆ ಊಟ ಮಾಡ್ತಿರೋ ಅಷ್ಟು ಮಾತ್ರೆಗಳನ್ನು ನುಂಗ್ತಾ ಇದ್ದೀರಿ, ಗೋಳಿಗಳನ್ನು ನುಂಗ್ತಾ ಇದ್ದೀರ, ಟ್ಯಾಬ್ಲೆಟ್ಗಳನ್ನು ನುಂಗ್ತಾ ಇದ್ದೀರ. ಅದು ಒಳ್ಳೆಯದಲ್ಲ. ನಿಮ್ಮ ಶರೀರ ಬಲಹೀನವಾಗಿದ್ದರೆ ನೀವು ನುಂಗ್ರಿ, ಅದೆಲ್ಲ ಹೇಳೋದು. ದೇವರ ವಾಕ್ಯಕ್ಕೆ ನೀವು ಒಳಗಾದರೆ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾದರೆ,
ದೇವರ ವಾಕ್ಯವನ್ನು ಸೇವಿಸಿದರೆ ನಿಮಗೆ ರಕ್ಷಣೆ ಸಿಗುತ್ತೆ. ಯೇಸು ಕ್ರಿಸ್ತನ ಹೃದಯದಿಂದ ತುಂಬಿಸ್ಕೊಂಡ್ರೆ ನಿಮಗೆ ರಕ್ಷಣೆ ಸಿಗುತ್ತೆ. ನಿಮ್ಮ ಮಕ್ಕಳ ಉದ್ಧಾರ ಆಗ್ತಾರೆ, ನಿಮ್ಮ ತಂದೆ ತಾಯಿಯವರು ಉದ್ಧಾರ ಆಗ್ತಾರೆ, ನಿಮ್ಮ ಹೆಂಡರು ನಿಮ್ಮ ಜೊತೆಯಲ್ಲಿ ಸಿಹಿಯಾಗಿ ಬಾಳ್ತೀರ, ಕುಟುಂಬ ರಕ್ಷಣೆ ಸಿಗುತ್ತೆ. ದೇವರ ಮಾತಪ್ಪ ಇದು. ನಾನು ಬೈಬಲ್ ಹಿಡಿದಿದ್ದೀನಿ. ಈ ಬೈಬಲ್ ನಮಗೆ ಜೀವವನ್ನು ಕೊಡುತ್ತೆ, ಕೆಟ್ಟ ಚಾಳಿಗಳನ್ನೆಲ್ಲ ಬಿಡುಗಡೆ ಮಾಡುತ್ತೆ. ಯೇಸು ಕ್ರಿಸ್ತ ಶರೀರವು, ಯೇಸು ಕ್ರಿಸ್ತ ರಕ್ತವು ನಮಗೆ ಜೀವವಾಗಿದೆ. ಯೇಸು ಕ್ರಿಸ್ತ ನಮಗೆ ಪ್ರೀತಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಉದ್ಧಾರ ಮಾಡಿದ್ದೀರಾ, ನಮಗೋಸ್ಕರ ವಿಮೋಚನೆ ಆಗಿ ಬಂದಿದ್ದೀರಾ, ನಮಗೋಸ್ಕರ ಶರೀರಧಾರಿಯಾಗಿ ಬಂದಿದ್ದೀರಾ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀರಾ. ಮಕ್ಕಳನ್ನು, ತಂದೆ ತಾಯಿಯನ್ನು, ನಮ್ಮ ಕುಟುಂಬವನ್ನು ಸಂರಕ್ಷಿಸಿದ್ದೀರಾ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸಪ್ಪ, ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವ ನಮ್ಗೆ ಕೊಡ್ತಾ ಇದ್ದೀವಿ ತಂದೆ. ಆಮೆನ್.